ನಮ್ಮ ಅಪ್ಪ ಅಮ್ಮನಿಗೆ ಇಬ್ಬರು ಮಕ್ಕಳು. ನನ್ನ ಅಕ್ಕನಿಗೆ ನಾನು 5 ವರ್ಷ ಚಿಕ್ಕವನಾಗಿದ್ದೆ. ನನ್ನ ಅಕ್ಕ ಕಾಲೇಜ್ ಮುಗಿಸಿ ಮನೆಯಲ್ಲೇ ಇದ್ಳು. ನನ್ನ ಹಾಸ್ಟೆಲ್ಗೆ ಹಾಕಿದ್ರು. ಯಾಕೆಂದರೆ ಅವರು ನಮ್ಮ ಕೊನೆ ಮಗ. ಕೊನೆ ತನಕ ನಮ್ಮ ಜೊತೆ ಇರ್ತಾನೆ ಅಂತ ನನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ. ನನ್ನ ಅಕ್ಕನ ಎಂಗೇಜ್ಮೆಂಟ್ ಆಗಿತ್ತು. ಅದು ನಮ್ಮ ಪಕ್ಕದ ಮನೆ ಆಂಟಿ ಅವ್ರ ಮಗನಿಗೆ ಕೇಳಿದರು. ಅವರಿಬ್ಬರು ಇಷ್ಟಪಟ್ಟಿದ್ರು. ನನ್ನ ಅಮ್ಮನ ಫ್ರೆಂಡ್ ಆಗಿದ್ದರು. ನನ್ನ ಅಕ್ಕ ನೋಡಿದ್ರೆ ತುಂಬ ಚೆನ್ನಾಗಿದ್ಲು. ಮದುವೆ 2 ವರ್ಷ ಆದಮೇಲೆ ಮಾಡ್ತೀವಿ ಅಂತ ಮುಂದೆ ಮಡಗಿದ್ರು. ನನ್ನ ಅಮ್ಮ ಅವಳಿಗೆ ಮೊದಲಿಂದನೇ ಚಿನ್ನ ಮಾಡ್ತಾಯಿದ್ಲು. ಮದುವೆಗೆ ಕಷ್ಟ ಆಗಬಾರ್ದು ಅಂತ. ನಾವು ಸ್ವಲ್ಪ ರಿಚ್ ಆಗಿದ್ವಿ. ನಮ್ಮ ಮನೆಗೆ ಏನೂ ಕಮ್ಮಿ ಇರಲಿಲ್ಲ. ಮತ್ತು ಮನೆಗೆ ಕೆಲಸದವಳು ಬರ್ತಾಯಿದ್ಲು. ಎಲ್ಲ ಸರಿಯಾಗಿತ್ತು. ಅಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನ ನೋಡಲೆಂದು ಬಂದಿದ್ದರು. ಹಿಂತಿರುಗಿ ಹೋಗಬೇಕಾದ್ರೆ ಅವ್ರ ಆಕ್ಸಿಡೆಂಟ್ ಆಗಿತ್ತು. ಒಂದು ಲಾರಿ ಅವ್ರ ಕಾರಿಗೆ ಹೊಡೆದಿತ್ತು. ಹಾಗೆ ಇಬ್ಬರು ಸ್ಪಾಟೌಟ್ ಆಗಿದ್ದರು. ಇದರಿಂದ ನಮ್ಮಿಬ್ಬರಿಗೆ ತುಂಬ ದುಃಖ ಆಯಿತು. ತುಂಬ ಅತ್ವಿ. ಆದರೆ ಏನು ಮಾಡೋಕ್ಕಾಗುತ್ತೆ. ನಾನು ಅಕ್ಕ ಗಟ್ಟಿ ತಪ್ಕೊಂಡು ಅಳ್ತಾ ಇದ್ವಿ. ಹಾಗೆ ಅಂತ್ಯ ಸಂಸ್ಕಾರ ಆಯಿತು. ಮತ್ತು ಎಲ್ಲರ ನೆಂಟರು 3 ದಿನ ಇದ್ದರು. ಅವರವರ ಪಾಡಿಗೆ ಹೊಟ್ಟೋದ್ರು. ಇನ್ನು ನಾನು ಓದು ಬಿಟ್ಟು ಅಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಅಕ್ಕ ಬೇಡ, ನೀನು ಓದಿ ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತ. ಅಪ್ಪ ಅಮ್ಮನ ಆಸೆ, ನೀನು ಹೋಗು ಬೆಂಗಳೂರಿಗೆ, ಅಲ್ಲಿ ಓದು ಮುಂದುವರಿಸು, ಇಲ್ಲಿ ನಾನು ಇರ್ತೀನಿ, ನಾನು ಓದಿದ್ದೀನಿ, ನನಗೆ ಇಲ್ಲಿ ಜಾಬ್ ಸಿಗುತ್ತೆ ಅಂತ ಹಠ ಮಾಡಿ ಕಳಿಸಿದ್ಲು. ಅಕ್ಕ ನನ್ನ ಫೀಸ್ಗೆ ಅದಕ್ಕೆ ಇದಕ್ಕೆ ದುಡ್ಡು ಅವಳಿಗೆ ತಗೊಂಡಿರುವ ಮದುವೆಗೆ ಅಂತ ಚಿನ್ನ ಮಾರಿ ನನ್ನ ಅಕೌಂಟ್ಗೆ ಹಾಕ್ತಾಯಿದ್ಲು. ಮತ್ತು ನನ್ನ ಖರ್ಚಿಗೂ ಕಳಿಸ್ತಾಯಿದ್ಲು. ನನ್ನ ಅಕ್ಕ ಹೇಳಿದ್ಲು, ನಾನು ಮನೇಲಿ ಒಬ್ಬಳೇ ಇರಬೇಕು ಅಲ್ವಾ, ಹಾಗೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಜಾಬ್ಗೆ ಹೋಗಿ ಮತ್ತು ನೈಟ್ ಡ್ಯೂಟಿ ಮಾಡ್ತಾಯಿದ್ದೀನಿ ಅಂತ. ರಾತ್ರಿ ಹೊತ್ತು ಮನೇಲಿ ಒಬ್ಬಳೇ ಇರಲು ಭಯ ಆಗಿ ಅಂತ ಹೇಳ್ತಾಯಿದ್ಲು. ಹಾಗೆ ದಿನಗಳು ಕಳೀತು. ನಾನು ಓದು ಕಂಪ್ಲೀಟ್ ಆಗಿತ್ತು. ನನಗೆ ಒಳ್ಳೆ ಜಾಬ್ ಅಲ್ಲೇ ಸಿಕ್ಕಿತ್ತು. ಆದರೆ ನಾನು ಅಲ್ಲಿಗೆ ಹೋಗಿ ಒಳ್ಳೆ ಜಾಬ್ ಹುಡುಕಿ ನನ್ನ ಅಕ್ಕನ ಜೊತೆ ಇರೋಣ ಅಂತ ಹೋದೆ. ನಾನು ಬಿಡು ದಿನಗಳಲ್ಲಿ ಹೋದಾಗಲೂ ಅಕ್ಕ ಹೇಳ್ತಾಯಿದ್ಲು, ನೀನು ಸಂಜೆ ಹೊತ್ತು ಬಾ, ಇಲ್ಲಾಂದರೆ ರಾತ್ರಿ 12 ಗಂಟೆ ಒಳಗೆ ಬಾ ಅಂತ. ಆದರೆ ನಾನು ಬಸ್ ಸರಿಯಾಗಿ ಆ ಟೈಮ್ಗೆ ಇರ್ತಾ ಇರಲಿಲ್ಲ. ಮತ್ತು ಮನೆಗೆ ಬಂದಾಗ ಫೋನ್ ಮಾಡಿ ಕರ್ಸ್ಕೊತಿದ್ದೆ. ಆದರೆ ಇವತ್ತು ಬೇಡ ಅಂತ ಸಂಜೆ ತನಕ ಕಾದೆ. ಅಕ್ಕ ಬಂದಳು. ಮತ್ತು ಯಾವಾಗ ಬಂದೆ ಅಂತ ಕೇಳಿದ್ಲು. ನಾನು ಬೆಳಗ್ಗೆ 11 ಗಂಟೆಗೆ ಬಂದಿದ್ದೆ ಅಂತ. ಆದರೆ ನೀನು ಕೆಲಸದಲ್ಲಿ ಇರ್ತೀಯ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಫೋನ್ ಮಾಡಿಲ್ಲ ಅಂದೆ. ಹಾಗೆ ಒಳಗೆ ಹೋದ್ವಿ. ಅಕ್ಕ ನಾನು ಬಂದ ಖುಷಿಲಿ ಇದ್ಲು. ನಾನು ಓದು ಮುಗಿದಿದೆ, ನಾನು ಇಲ್ಲೇ ಇರ್ತೀನಿ, ಎಲ್ಲಾದರೂ ಒಳ್ಳೆ ಜಾಬ್ ನೋಡಿ ಅಂತ ಹೇಳಿದ್ದೆ. ಅಕ್ಕನ ಮುಖ ಸಪ್ಪಗೆ ಆಯಿತು. ಮತ್ತು ಹೇಳಿದ್ಲು, ಯಾಕೆ, ಬೆಂಗಳೂರಲ್ಲೂ ಒಳ್ಳೆ ಜಾಬ್ ಸಿಕ್ಕಿತ್ತಲ್ಲ ಅದು ಅಂದ್ಲು. ಅಕ್ಕ ಅದನ್ನು ರಿಜೆಕ್ಟ್ ಮಾಡಿ ಬಂದಿದ್ದೀನಿ. ನಿನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀಯ. ಈಗ ನಾನು ಇಲ್ಲೇ ಇದ್ದು ಒಳ್ಳೆ ಜಾಬ್ ಮಾಡಿಕೊಂಡು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ಲು. ಆಗ ಅದು ಅಲ್ಲ ಕಣೋ, ಅದು ನಿನಗೆ ಇಲ್ಲಿ ನೀನು ಓದಿಗೆ ಸರಿಯಾಗಿ ಕೆಲಸ ಸಿಗಲ್ಲ, ಅದಕ್ಕೆ ನೀನು ಅಲ್ಲೇ ನೋಡು, ಅಲ್ಲೇ ಸೆಟಲ್ ಆಗು ಅಂತ ಹೇಳಿದ್ಲು. ಅದಕ್ಕೆ ಇಲ್ಲ ನಾನು ಇಲ್ಲೇ ಇರ್ತೀನಿ, ಸ್ವಲ್ಪ ದಿನ ಎಲ್ಲಾದರೂ ಜಾಬ್ ಮಾಡ್ತೀನಿ, ಮತ್ತು ನಾನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ನನಗೆ ಜಾಬ್ ಸಿಕ್ಕಿದ ಮೇಲೆ ನೀನು ಕೆಲಸಕ್ಕೆ ಹೋಗಬೇಡ, ನಿನ್ನ ಏಜ್ ಈಗ ತುಂಬ ಆಗಿದೆ, ನೀನು ಮದುವೆ ಬೇಗ ಮಾಡಿಸ್ಬೇಕು, ಮತ್ತು ನೀನು ಚಿನ್ನ ಎಲ್ಲ ನನ್ನ ಓದಿಗೋಸ್ಕರ ಮಾರಿಬಿಟ್ಟಿದೀಯ. ಅದು ಸರಿ, ಆಂಟಿ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಮದುವೆಗೆ, ಈಗ ಏನಾಯ್ತು ಅಂತ. ಆಗ ಅದು ಅವ್ರ ಅಪ್ಪ ಅಮ್ಮ ಸತ್ತು 2 ತಿಂಗಳು ಬಂದು ಕೇಳಿದ್ರು. ಆದರೆ ನಾನು ಈಗ ಆಗಲ್ಲ, ನಮ್ಮ ತನ್ನ ಒಬ್ಬನೇ ಇನ್ನು, ಅವನು ಓದು ಕಂಪ್ಲೀಟ್ ಆಗಲಿ ಮತ್ತೆ ಅಂತ ಹೇಳಿದ್ದೆ. ಅದಾದಮೇಲೆ ಅವರು ಈ ಕಡೆ ಬಂದೇ ಇಲ್ಲ. ಮತ್ತು ಇಲ್ಲಿಂದ ಮನೆ ಖಾಲಿ ಮಾಡಿ ಹೊಟ್ಟೋಗಿದ್ದಾರೆ. ಫೋನು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಆಗ ಕೊಡು ಮಾತಾಡಿ ನೋಡ್ತೀನಿ ಅಂತ ಫೋನ್ ನಂಬರ್ ತೆಗೆದು ಮಾಡಿದೆ. ಆದರೆ ಸಿಗ್ತಾ ಇರಲಿಲ್ಲ. ಸುಮ್ಮನೆ ಆದೆ. ನಾನು ರಾತ್ರಿ ಹೊತ್ತು ಸ್ವಲ್ಪ ಹೊತ್ತು ಫ್ರೆಂಡ್ ಜೊತೆ ಮಾತಾಡೋಕ್ಕೆ ಅಂತ ಹೋಗ್ತೀನಿ ಹೊರಗಡೆ. ಹಾಗೆ ಹೋಗಿದ್ದೆ. ಫೋನ್ ಮಾಡಿ ಇಬ್ಬರು ಬಂದಿದ್ದರು, ಇನ್ನೊಬ್ಬ ಬಂದಿರಲಿಲ್ಲ. ನಾನು ಹೀಗೆ ಮಾತಾಡಬೇಕಾದ್ರೆ ಬಂದ. ಮತ್ತು ಅವನು, ನೀವು ಇವನ ಜೊತೆ ಏನು ಮಾಡ್ತಾ ಇದ್ದೀರಾ, ನೀವು ಇವನ ಜೊತೆ ಇರೋದಾದರೆ ಇರಿ, ಆದರೆ ನಾನಿರಲ್ಲ, ಹೋಗ್ತೀನಿ, ಅದು ನಮ್ಮ ಅಪ್ಪ ಅಮ್ಮ ಬೈತಾರೆ, ಮೊದಲೇ ಹೇಳಿದ್ದಾರೆ ಅವನ ಜೊತೆ ಸೇರಬೇಡ, ಅವನ ಅಕ್ಕ ಹಾಗೆ, ಇನ್ನು ಅವ್ನು ಹೇಗಿರಬೇಕು ಅಂತ ಬೈತಾರೆ ಅಂತ ಹೇಳಿ ಹೊಟ್ಟೋದ. ಆಗ ನಾನು ಇವರಿಬ್ಬರ ಮುಖ ನೋಡಿದೆ. ಅವ್ರು ತಲೆ ಬಗ್ಗಿಸಿದ್ರು. ನನಗೆ ಒಂಥರ ಆಯಿತು. ಏನು ಇವ್ರು ನನ್ನ ಅಕ್ಕನ ಬಗ್ಗೆ ಹೀಗೆ ಮಾತಾಡ್ತಾ ಇದ್ದಾರಲ್ಲ ಅಂತ. ಮತ್ತೆ ಕೇಳಿದೆ, ನನ್ನ ಅಕ್ಕ ಏನು ಮಾಡಿದ್ಲು ಅಂತ. ಆಗ ಅದು, ನಿಮ್ಮ ಅಕ್ಕ ರಾತ್ರಿ 12 ಗಂಟೆಗೆ ಎಲ್ಲೋ ಹೋಗ್ತಾರೆ, ಮತ್ತು ಸಂಜೆ ಬರೋದು ಮನೇಲಿರೋದೇ ಇಲ್ಲ, ರಾತ್ರಿ ಹೋಗಬೇಕಾದ್ರೆ ತುಂಬ ರೆಡಿಯಾಗಿ ಹೋಗ್ತಾರೆ, ಅದಕ್ಕೆ ಅವ್ರು ಸರಿ ಇಲ್ಲ ಅಂತ ನಮ್ಮ ಅಮ್ಮನೂ ಹೇಳ್ತಾ ಇರ್ತಾರೆ ಅಂತ ಹೇಳಿ ಹೋದರು. ಆದರೆ ನಾನು ಅಕ್ಕನ ಹತ್ರ ಏನು ಕೇಳೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಆದೆ. 2-3 ದಿನ ಕೆಲಸ ಹುಡುಕ್ತೆ, ಮತ್ತೆ ಸಿಕ್ತು. ನಾನು ಅಕ್ಕನ ಹತ್ರ, ಅಕ್ಕ ನನಗೆ ಕೆಲಸ ಸಿಕ್ಕಿದೆ, ಇನ್ನು ನೀನು ನೈಟ್ ಡ್ಯೂಟಿ ಮಾಡಬೇಡ ಅಂತ ಹೇಳಿದೆ. ಆಗ ಅದು, ಹಾಗೆ ಬಿಡೋಕ್ಕಾಗಲ್ಲ ಕಣೋ ಸಡನ್ನಾಗಿ, ಸ್ವಲ್ಪ ದಿನ ಆಗಲಿ ಅಂತ. ಅಕ್ಕ ಸ್ವಲ್ಪ ದಿನ ಅಂದರೆ ಅದು 1 ತಿಂಗಳು ಮತ್ತೆ ನೋಡೋಣ ಅಂತ ಹೇಳಿದ್ಲು. ನಾನು ಅಕ್ಕ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ವಿ. ಆದರೆ ಅಕ್ಕ ರಾತ್ರಿಗೆ ಹೋಗಬೇಕಾದ್ರೆ ತುಂಬ ರೆಡಿಯಾಗಿ ಹೋಗ್ತಾ ಇದ್ಲು. ಕೆಲಸಕ್ಕೆ ಹೋಗೋರು ಅಷ್ಟು ರೆಡಿಯಾಗಿ ಹೋಗ್ತಾರಾ ಅಂತ ಡೌಟು. ಅಕ್ಕ ಹೋದ ತಕ್ಷಣ ಸ್ವಲ್ಪ ಸಿಗರೆಟ್ ಸೇದೋಣ ಅಂತ ಹೊರಗಡೆ ಬಂದೆ. ಆಗ ಅಲ್ಲಿಯ ಪಕ್ಕದ ಮನೆಯವರು ನನ್ನ ಅಕ್ಕನ ಬಗ್ಗೆ ಒಬ್ಬೊಬ್ಬರಾಗಿ ಒಂದೊಂದು ಮಾತಾಡ್ತಾಯಿದ್ರು. ನನಗೆ ಅದನ್ನು ಕೇಳಿ ತುಂಬ ಬೇಜಾರಾಯಿತು, ಕೋಪ ಬಂತು. ಮಾರನೇ ದಿನ ಅಕ್ಕನ ಹತ್ರ, ಅಕ್ಕ ನೀನು ಯಾವ ಕೆಲಸಕ್ಕೂ ಹೋಗಬೇಡ ಅಂತ ಹೇಳಿದೆ. ಆಗ ಅಕ್ಕ, ನನಗೆ ಇಲ್ಲಿ ಒಬ್ಬಳೇ ಇರೋಕ್ಕೆ ಬೋರ್ ಆಗುತ್ತೆ, ಮತ್ತು ಸಡನ್ನಾಗಿ ಜಾಬ್ ಬಿಡೋಕ್ಕಾಗಲ್ಲ, ಅದು ಅಲ್ಲದೆ ನಾನು ಸ್ವಲ್ಪ ದಿನ ಮತ್ತೆ ಕೆಲಸಕ್ಕೆ ಹೋಗಲ್ಲ ಅಂದ್ಲು.
ನಾನು ಹೇಗಾದರೂ ಮದುವೆ ಮಾಡಿಸ್ಬೇಕು ಅಕ್ಕೊಂದು ಅಂತ ಅಂದ್ಕೊಂಡು ಆಂಟಿ ಎಲ್ಲಿ ಶಿಫ್ಟ್ ಆದರು ಅಂತ ಮಾಹಿತಿ ಹುಡುಕ್ತಾ ಇದ್ದೆ. ಆಗ ಅವ್ರು ಇರೋ ಜಾಗ ಸಿಕ್ಕಿತ್ತು. ನಾನು ಹೋಗಿ ಮಾತಾಡಿ ಬರೋಣ ಅಂತ ಹೋದೆ. ಆದರೆ ಅವರು ನನಗೆ ಮೊದಲು ಇಷ್ಟ ಇದ್ಲು ನಿನ್ನ ಅಕ್ಕ, ಆದರೆ ಇವಾಗ ಇಷ್ಟ ಇಲ್ಲ. ನನಗೆ ನಿನ್ನ ಅಕ್ಕನ ಜೊತೆ ನನ್ನ ಮಗನ ಕೊಟ್ಟು ಮದುವೆ ಮಾಡಿಸಲು ಇಷ್ಟ ಇಲ್ಲ. ಆಗ ನಿಮ್ಮ ಅಕ್ಕನಿಗೆ ಸ್ವಲ್ಪ ಚಿನ್ನ ವರದಕ್ಷಿಣೆ ಎಲ್ಲ ತುಂಬ ಸಿಗ್ತಾಯಿತ್ತು. ಆದರೆ ಈಗ ನಿಮ್ಮ ಹತ್ರ ಏನಿಲ್ಲ. ಅದು ಅಲ್ಲದೆ ನಿಮ್ಮ ಅಕ್ಕ ಎಲ್ಲ ಚಿನ್ನ ಮಾರಿದ್ದಾಳೆ ನಿನ್ನ ಓದಿಗೋಸ್ಕರ. ಇನ್ನು ನಿನ್ನ ಅಕ್ಕನಿಗೆ ತುಂಬ ಏಜ್ ಆಗಿದೆ. ಈಗ ನನ್ನ ಮಗ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ನಿಮ್ಮ ಅಕ್ಕನ ಜೊತೆ ಮದುವೆ ನೆವರ್. ಆಗ ನಾನು ಈ ಮದುವೆ ಅರುಣ್ ಅಣ್ಣನಿಗೆ ಇಷ್ಟ ಇಲ್ವಾ ಅಂದೆ. ಆಗ ಇಲ್ಲ, ಅವನಿಗೆ ಇಷ್ಟ ಇಲ್ಲ, ಅವನು ಈಗ ಹೊರ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ನನ್ನ ಇನ್ಸಲ್ಟ್ ಮಾಡಿ ಕಳಿಸಿದ್ರು. ನಾನು ಹೋಗಿ ಅಕ್ಕನ ಹತ್ರ ಹೇಳಲಿಲ್ಲ, ಬೇಜಾರು ಮಾಡ್ಕೋತಾಳೆ ಅಂತ. ನನ್ನ ಅಕ್ಕ ಆಂಟಿ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ, ನಿನಗೆ ಈ ಕೆಲಸ ಎಲ್ಲ ಬಿಟ್ಟು ನೀನು ಬೇರೆಯವ್ರ ಜೊತೆ ಮದುವೆ ಮಾಡ್ಕೊ ಅಂತ ಹೇಳಿದೆ. ಆಗ ನಾನು ಅವನ ಜೊತೆ ಅಲ್ಲದೆ ಬೇರೆ ಯಾರ ಜೊತೆನೂ ಮದುವೆ ಆಗೋಲ್ಲ, ಅದು ನಾನು ಒಂಟಿಯಾಗಿದ್ದರೂ ಪರವಾಗಿಲ್ಲ. ಇನ್ನು ಈ ಕೆಲಸ ನಾನು ಇನ್ನೂ ಸ್ವಲ್ಪ ದಿನದಲ್ಲಿ ಬಿಡ್ತೀನಿ ಅಂತ ಹೇಳಿದ್ಲು. ಬೆಳಗ್ಗೆ ಮಾಮೂಲಿಯಾಗಿ ಹೋಗ್ತಾ ಇದ್ಲು. ಆದರೆ ರಾತ್ರಿ ಹೊತ್ತು ಸ್ವಲ್ಪ ರೆಡಿಯಾಗಿ ಕೆಲಸಕ್ಕೆ ಹೋಗೋ ಥರ ಅಲ್ಲ, ಬೇರೆ ಎಲ್ಲಿಗೋ ಹೋಗೋ ಥರ ಹೋಗ್ತಾ ಇರ್ತಾಳೆ. ನನ್ನ ಅಕ್ಕ, ನೀನು ರಾತ್ರಿ ಹೋಗಬೇಡ ಅಕ್ಕ, ನಿನ್ನ ಬಗ್ಗೆ ಎಲ್ಲರೂ ಒಂದೊಂದು ಮಾತಾಡ್ಕೋತಾರೆ. ಮತ್ತು ನನ್ನ ಫ್ರೆಂಡ್ಸ್ ಕೂಡ ನನ್ನ ಜೊತೆ ಮಾತಾಡ್ತಾ ಇಲ್ಲ, ನಿನ್ನ ಅಕ್ಕನ ಬುದ್ಧಿ ಸರಿ ಇಲ್ಲ ಅಂತ. ನೀನು ರಾತ್ರಿ ಹೊತ್ತು ಎಲ್ಲಿಗೂ ಹೋಗ್ತೀಯಾ ಅಂತ, ಅದಕ್ಕೆ ಹೋಗಬೇಡ, ರಾತ್ರಿ ಕೆಲಸ ಮಾಡಬೇಡ ಅಂದೆ. ಆಗ ಇಲ್ಲ, ಇನ್ನು ಸ್ವಲ್ಪ ದಿನ ಮತ್ತೆ ಎಲ್ಲ ಸರಿಯಾಗುತ್ತೆ, ನಾನು ತಪ್ಪು ಕೆಲಸ ಮಾಡ್ತಾ ಇಲ್ಲ, ನನ್ನ ನಂಬು. ಆದರೆ ನನಗೆ ನೈಟ್ ಡ್ಯೂಟಿ ಮಾತ್ರ ಈಗ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ಲು. ನಾನು ಒಂದು ಸಲ ಇವಳು ಯಾಕೆ ಇಷ್ಟು ಹೊತ್ತಿಗೆ ಹೀಗೆ ರೆಡಿಯಾಗಿ ಹೋಗ್ತಾಳೆ ಅಕ್ಕ, ಹಾಗೆ ಇಲ್ಲ ಅಂದರೆ ಎಲ್ಲ ಜನ ಹೀಗೆ ಮಾತಾಡ್ಕೊಳ್ಳಲ್ಲ ಅಂತ ಹಿಂದೆಯಿಂದ ಹೋದೆ ಎಲ್ಲಿ ಕೆಲಸ ಮಾಡೋದು ಅಂತ ನೋಡೋಕ್ಕೆ. ಅವಳು ಹೋದ್ಲು. ಒಂದು ದೊಡ್ಡ ಮನೆಯಾಗಿತ್ತು. ಹೊರಗಡೆ ಕೆಲಸದವಳು ಕಾಣುತ್ತೆ. ಅವಳು ಅಲ್ಲಿ ನಿಂತಿದ್ಲು. ಅಕ್ಕನ ಕೈಯಲ್ಲಿ ಕೀ ಕೊಟ್ಟು, ಇನ್ನು ನಾನು ಹೋಗ್ತೀನಿ, ತುಂಬ ಲೇಟಾಗಿದೆ ಅಂತ ಹೇಳಿ ಹೋದ್ಲು. ನಾನು ಹಿಂದೆಯಿಂದ ಹೋದೆ, ಆದರೆ ಅಕ್ಕನಿಗೆ ಗೊತ್ತಿರಲಿಲ್ಲ. ಅಕ್ಕ ಒಳಗೆ ಹೋದ್ಲು. ನಾನು ಕಿಟಕಿಯಿಂದ ಒಳಗಡೆ ಹೋದೆ. ಹೋಗಿ ನೋಡಿದಾಗ ಅಕ್ಕ ಒಂದು ರೂಮ್ಗೆ ಹೋದ್ಲು. ಅಡುಗೆ ಮನೆಗೆ ಬಂದು ಸ್ವಲ್ಪ ಗಂಜಿ ತಗೊಂಡು ಹೋದ್ಲು. ನಾನು ಹಿಂದೆ ಹೋದೆ. ಅಲ್ಲಿ ಹೋಗಿ ನೋಡ್ತೀನಿ, ಶಾಕ್. ಅದು ಅಕ್ಕ ಅಲ್ಲಿ ಅಕ್ಕನ ಜೊತೆ ಎಂಗೇಜ್ಮೆಂಟ್ ಆಗಿದ್ದ ಹುಡುಗ ಅರುಣನ ಆಗಿದ್ದ. ಅಲ್ಲಿ ಬೆಡ್ಡಲ್ಲಿ ಮಲಗಿದ್ದ. ಅಕ್ಕ ಅವನನ್ನು ಎಬ್ಬಿಸಿ ಗಂಜಿ ಕುಡಿಸ್ತಾ ಇದ್ಲು. ಮತ್ತು ಹೇಳ್ತಾ ಇದ್ಲು, ನನ್ನ ತಮ್ಮ ನೀನು ನೈಟ್ ಡ್ಯೂಟಿ ಮಾಡಬೇಡ ಅಂತ ಒಂದೇ ಹಠ ಇದ್ದಿದ್ದಾನೆ. ಇನ್ನು ನಿಮ್ಮ ಕಾಲು ಸರಿಯಾಗೋಕ್ಕೆ ಸ್ವಲ್ಪ ದಿನಗಳು ಆಗುತ್ತೆ, ನೀವು ನಡಿಬೋದು ಮತ್ತು ನಿಮ್ಮ ಕೆಲಸ ನೀವೇ ಮಾಡ್ಕೋಬೋದು. ನಾವು ಬಚ್ಚಿಟ್ಟುಕೊಂಡು ಮಾಡಿದ್ದ ಕೆಲಸವನ್ನು ಎಲ್ಲರ ಮುಂದೆ ತಲೆ ಎತ್ತಿ ಮಾಡೋಣ. ಅಷ್ಟರವರೆಗೆ ಎಲ್ಲರೂ ಹೇಳಿದ್ದನ್ನು ಕೇಳಲೇಬೇಕು. ಈಗ ಏನೇ ಇದ್ದರೂ ನಿಮ್ಮ ವೈಫ್ ಆಗಿಲ್ಲ, ಆದರೆ ನಮ್ಮಿಬ್ಬರ ನಡುವೆ ಈ ಸಂಬಂಧ ಎಷ್ಟೋ ದಿನಗಳ ಮುಂಚೆ ಆಗಿದೆ ಅಂತ ಹೇಳಿ ಗಂಜಿ ಎಲ್ಲ ಕುಡಿಸಿ ಇಬ್ಬರು ಮಲ್ಕೊಳ್ಳೋದು ಹೋದರು. ನನಗೆ ತುಂಬ ದುಃಖ ಆಯಿತು. ನಾನು ನನ್ನ ಅಕ್ಕನ ಬಗ್ಗೆ ತುಂಬ ಅಪಾರ್ಥ ಮಾಡ್ಕೊಂಡಿದ್ದೆ ಅಂತ. ಹಾಗೆ ನಾನು ಮನೆಗೆ ಹೋದೆ. ಮಾರನೇ ದಿನ ಅಕ್ಕ ಬಂದ ತಕ್ಷಣ ನಾನು ಅವಳು ಕಾಲು ಹಿಡ್ಕೊಂಡು, ಅಕ್ಕ ನನ್ನ ಕ್ಷಮಿಸಿಬಿಡು, ನೀನು ನನಗೋಸ್ಕರ ಅಷ್ಟೆಲ್ಲ ಮಾಡಿ ನಾನು ಅಂತ ಹೇಳಿ ಅಳ್ತಾ ಇದ್ದೆ. ಅಕ್ಕ, ನನಗೆ ಗೊತ್ತಾಯಿತು ನೀನು ರಾತ್ರಿ ಎಲ್ಲಿಗೆ ಹೋಗೋದು ಅಂತ. ಮತ್ತು ಏನಾಯಿತು ಭಾವನಿಗೆ ಅಂತ ಕೇಳಿದೆ. ಆಗ ಅಕ್ಕ, ಆಂಟಿ ನನಗೆ ಏನೂ ಇಲ್ಲ ಮತ್ತು ಬರೀ ಕೈಯಲ್ಲಿ ಅವಳನ್ನು ಕರ್ಕೊಳ್ಳಲ್ಲ, ಈ ಮದುವೆಗೆ ಅವ್ರು ಒಪ್ಪಲಿಲ್ಲ, ಹಾಗೆ ನಾನು ಇಲ್ಲಿ ಒಬ್ಬಳೇ ಅಂತ ಹೇಳಿ ಅವನು ಇಲ್ಲಿಗೆ ಬಂದ. ನನ್ನ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ. ಆದರೆ ಆಂಟಿಗೆ ಈ ವಿಷಯ ಗೊತ್ತಿಲ್ಲ. ಅವನು ಸುಳ್ಳು ಹೇಳಿದ್ದಾನೆ, ಅವನು ಹೊರದೇಶದಲ್ಲಿ ಕೆಲಸ ಮಾಡೋದು ಅಂತ. ನಾವಿಬ್ಬರು ಒಟ್ಟಿಗೆ ಇದ್ವಿ. ನನ್ನ ಮನೆಗೆ ಅವ್ನು ಬಂದರೆ ಅಮ್ಮನಿಗೆ ಯಾರಾದರೂ ಈ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ನಾನು ಅವನ ಮನೇಲೇ ಇರ್ತಾಯಿದ್ದೆ. ನಾವಿಬ್ಬರು ಆಂಟಿನ ಒಪ್ಪಿಸಿ ಮದುವೆ ಆಗಬೇಕು ಅಂತ ಅಂದ್ಕೊಂಡು ನನಗೆ ಸ್ವಲ್ಪ ಚಿನ್ನ ಮತ್ತು ಸ್ವಲ್ಪ ವರದಕ್ಷಿಣೆ ಹಣ ಮಾಡಿ ಮತ್ತು ಆಂಟಿಗೆ ಎಲ್ಲ ತೋರಿಸಿ ಅವ್ರ ಮುಂದೆ ಅದ್ದೂರಿಯಾಗಿ ಮದುವೆ ಆಗೋಣ ಅಂತ ಅಂದ್ಕೊಂಡು ನಾವಿಬ್ಬರು ದುಡಿತಾ ಸ್ವಲ್ಪ ಚಿನ್ನ ತೆಗೆದು ಮಡಗ್ತಾ ಇದ್ವಿ. ಆದರೆ ನಿಮ್ಮ ಭಾವನಿಗೆ ಒಂದಿನ ಬೈಕ್ನಿಂದ ಬಿದ್ದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಅದಕ್ಕೆ ಅವರು ಓಡಾಡಲು ಆಗ್ತಾ ಇರಲಿಲ್ಲ. ನಾನು ಇಲ್ಲಿ ಎಲ್ಲರಿಗೂ ನೈಟ್ ಡ್ಯೂಟಿ ಅಂತ ಹೇಳಿ ಹೋಗ್ತಾ ಇದ್ದೆ. ಇನ್ನು ಸ್ವಲ್ಪ ದಿನದಲ್ಲಿ ಕಾಲು ಸರಿಯಾಗುತ್ತೆ, ನಾವು ಚಿನ್ನ ಎಲ್ಲ ತೆಗೆದು ಮಡಗಿ ಆಯಿತು, ಸ್ವಲ್ಪ ಹಣನೂ ಕೂಡಿಟ್ಟಿದ್ದಾಯಿತು. ಅವ್ರ ಕಾಲು ಸರಿಯಾದ ಮೇಲೆ ಆಂಟಿಗೆ ಅದೆಲ್ಲ ತೋರಿಸಿ ಮದುವೆ ಆಗೋಣ ಅಂತ ಇದ್ದೀವಿ ಅಂತ ಹೇಳಿದ್ಲು. ನನಗೆ ಇದರಿಂದ ತುಂಬ ದುಃಖ ಆಯಿತು ಮತ್ತು ಬೇಜಾರಾಯಿತು. ನನ್ನಿಂದ ಅವಳ ಚಿನ್ನ ಎಲ್ಲ ಹೋಯಿತು. ಆದರೆ ಅವಳ ಮದುವೆಗೆ ಚಿನ್ನ ಎಲ್ಲ ತೆಗೆದು ಮಡಗಿದ್ದಾಳೆ. ಸ್ವಲ್ಪ ದಿನದಲ್ಲಿ ಅಕ್ಕ ಮತ್ತು ಭಾವ ಇದೆಲ್ಲ ಕೊಟ್ಟು ಆಂಟಿಯನ್ನು ಒಪ್ಪಿಸಿ ಅವ್ರ ಸಮ್ಮತಿಯಿಂದ ಮದುವೆ ಮಾಡಿಕೊಂಡ್ರು. ಮತ್ತು ನನಗೂ ಅಕ್ಕ ನಾನು ಒಬ್ಬನೇ ಇರಬೇಕಲ್ಲ ಅಂತ ಒಬ್ಬ ಹುಡುಗಿನ ಹುಡುಕ್ತಾ ಇದ್ದಾಳೆ. ಪಾಪ ಮದುವೆ ಆದಮೇಲೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಹಾಗೆ ಮದುವೆ ಮಾಡಿಸಲು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.